ಕುಟುಂಬದಲ್ಲಿ ಜನಿಸಿ ಅದೇ ಇಲಾಖೆಯಲ್ಲಿ ಸಚಿವನಾಗಿ ಜನತೆಗೆ ನ್ಯಾಯ ದೊರಕಿಸಿಕೊಟ್ಟಿರುವ ಸಾರ್ಥಕತೆ ನನಗಿದೆ. KRS ಭಾಗದಲ್ಲಿ ಸುಮಾರು 300 ಕುಟುಂಬಗಳಿಗೆ ನೇರವಾಗಿ ಮೀನು ಹಿಡಿಯುವ ಕಾಯಕಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ನನ್ನ ಅವಧಿಯಲ್ಲಿ ಎಂಬುದು ಹೆಮ್ಮೆಯ ಸಂಗತಿ ಅಂತ ಹೇಳಿದರು. ಸದನದಲ್ಲಿ ನಾನು ಸಚಿವನಾಗಿದ್ದಾಗ ಮೀನು ಹಿಡಿಯುವ ಹಕ್ಕಿಗೆ ಅನುಮೋದನೆ ಪಡೆಯುವ ಸಂದರ್ಭದಲ್ಲಿ ಇತರೆ ಸಮಾಜದವರು ವಿರೋಧ ವ್ಯಕ್ತಪಡಿಸಿದರು. ಆದರೂ ಸಹ ಸಂಪುಟದಲ್ಲಿ ಈ ವಿಷಯಕ್ಕೆ ಒಪ್ಪಿಗೆ ಪಡೆದೆ. ಹೃದಯದ ವಿಷಯವೆಂದರೆ ಈ ವಿಷಯವನ್ನು ಪ್ರಶ್ನಿಸಿ ನ್ಯಾಯಾಲಯದಲ್ಲಿ ದಾವೆ ಇದೆ. ಇದು ನೋವು ತರುವ ವಿಷಯವಾಗಿದೆ ಅಂತ ವಿಷಾದ ವ್ಯಕ್ತಪಡಿಸಿದರು. ಇವತ್ತು ಸುಮಾರು 300 ಕುಟುಂಬದವರಿಗೆ KRS ನಲ್ಲಿ ನೇರವಾಗಿ ಮೀನು ಹಿಡಿದು ಅದನ್ನು ಮಾರಾಟ ಮಾಡಿ ತಮ್ಮ ಜೀವನವನ್ನು ನಡೆಸಲಿಕ್ಕೆ ಲೈಸೆನ್ಸ್ ಪದ್ಧತಿಯನ್ನು ಕೊಟ್ಟಂತ ಒಂದು ವ್ಯವಸ್ಥೆ ನನ್ನ ಕೈಯಲ್ಲಿ ಆಗಿರತಕ್ಕಂಥದ್ದು ನನಗೆ ಬಹಳ ಸಂತೋಷದ ವಿಚಾರ ಇರತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮೀನು ಹಿಡಿಯುವವರು ಕೂಲಿ ಕಾರ್ಮಿಕರಾಗಿದ್ದಾರೆ, ಶೋಷಣೆಗೆ ಒಳಗಾಗುತ್ತಿದ್ದಾರೆ. ಇದನ್ನು ಹೋಗಲಾಡಿಸಲು ಸಮಾಜದ ಬಂಧುಗಳು ಹೋರಾಟ ಮಾಡಬೇಕು, ಸರ್ಕಾರದ ಕಣ್ಣನ್ನು ತೆರೆಸಬೇಕು. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಮತ್ಸ್ಯ ಯೋಜನೆ ಮೂಲಕ ಹಲವಾರು ಯೋಜನೆಗಳನ್ನು ತಂದಿದೆ. ಆದರೆ ಈ ಯೋಜನೆ ಸಮುದಾಯದ ಜನರಿಗೆ ಗೊತ್ತಿಲ್ಲ. ಗಂಗಾಮತಸ್ಥ ಸಂಘ ಉತ್ತಮ ರೀತಿಯಲ್ಲಿ ಬೆಳೆಯಬೇಕು, ರಾಜಕೀಯ ಶಕ್ತಿಯನ್ನು ಪಡೆಯಬೇಕು ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಗಂಗಾಮತ ಸಂಘ ಮಂಡ್ಯ ಇನ್ನಷ್ಟು ಬಲಿಷ್ಠವಾಗಿ ಬೆಳೆಯಲಿ, ಆ ಕಟ್ಟಡ ಕಟ್ಟಿದ್ದೀವಿ ಆದಷ್ಟು ಬೇಗ ಉದ್ಘಾಟನೆ ಆಗುವಂತ ಆಗಲಿ ಅಂತಕ್ಕಂಥ ಹಾರೈಕೆಯನ್ನು ಮಾಡಿ ನಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ವೇದಿಕೆಯಲ್ಲಿ MLC ಸಾಬಣ್ಣ ತಳವಾರ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಉದಯ್ ಕುಮಾರ್, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ B ಲಿಂಗಣ್ಣ, ಗಂಗಾಮತಸ್ಥರ ಸಂಘದ ಗೌರವಾಧ್ಯಕ್ಷ ಕೃಷ್ಣಯ್ಯ, ಗಂಗಾಮತಸ್ಥರ ಸಂಘದ ಜಿಲ್ಲಾಧ್ಯಕ್ಷ S ರಮೇಶ್, ಡಾಕ್ಟರ್ ಜಯರಾಮ್, ಶಿವರಾಜ್ ಸಾಟಿಕರ್, ಮೀನುಗಾರಿಕೆ ಮಹಾಮಂಡಳಿ ಅಧ್ಯಕ್ಷ ಸಿದ್ದಲಿಂಗರಾಜು, K ತಮ್ಮಣ್ಣ, ಗಾಯತ್ರಮ್ಮ, ಚಂದ್ರ, ಪ್ರಭಾವತಿ, ಪ್ರಕಾಶ್ ಸೇರಿದಂತೆ ಇತರರಿದ್ದರು. ಕೇಂದ್ರ ಪುರಸ್ಕೃತ ಯೋಜನೆಯಾದ ಜಲ ವಿಷನ್ ಯೋಜನೆಯಲ್ಲಿ ಭಾರೀ ಭ್ರಷ್ಟಾಚಾರ ನಡೆದಿದ್ದು, ಕಾಮಗಾರಿ ನಡೆಸದೆಯೇ ಬಿಲ್ ಪಡೆದಿರುವ ಸಾಕಷ್ಟು ಉದಾಹರಣೆಗಳಿವೆ. ಈ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನು ಲೋಕಾಯುಕ್ತ ತನಿಖೆಗೆ ಒತ್ತಾಯಿಸುವುದಾಗಿ ಮಾಜಿ ಸಚಿವರಾದ PM ನರೇಂದ್ರ ಸ್ವಾಮಿ ತಿಳಿಸಿದರು. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಸಚಿವರಾದ ನರೇಂದ್ರ ಸ್ವಾಮಿ ಅವರು, ವಿಶೇಷವಾಗಿ ಮಳವಳ್ಳಿ ತಾಲೂಕು ಸೇರಿದಂತೆ ಜಿಲ್ಲೆಯಾದ್ಯಂತ ಈ ಯೋಜನೆಯಲ್ಲಿ ಭಾರೀ ಅವ್ಯವಹಾರ ನಡೆದಿದೆ. ಹಳ್ಳಿಗಳ ಪ್ರತಿ ಮನೆಗೆ ನಲ್ಲಿ ಸಂಪರ್ಕ ಕಲ್ಪಿಸುವ ಯೋಜನೆ ಇದಾಗಿದೆ. ಮಳವಳ್ಳಿ ತಾಲೂಕಿನ ಕಿರ್ಗಾವಲು ಸೇರಿದಂತೆ ಅನೇಕ ಹಳ್ಳಿಗಳಲ್ಲಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಜಾರಿಯಲ್ಲಿದೆ. ಆದರೆ ಒಂದೊಂದು ಮನೆಗೆ 2 ಕನೆಕ್ಷನ್ ನೀಡಲಾಗಿದೆಯಾ ಎನ್ನುವ ಅನುಮಾನ ಸೃಷ್ಟಿಯಾಗಿದೆ. ಈ ಯೋಜನೆ ದಿಕ್ಕು ತಪ್ಪುತ್ತಿದೆಯಾ? ಇದನ್ನು ದಿಕ್ಕು ತಪ್ಪಿಸುತ್ತಿರುವವರು ಯಾರು ಅಂತ ಪ್ರಶ್ನಿಸಿದರು. ಪ್ರತಿ ಹಳ್ಳಿ, ಆ ಹಳ್ಳಿನಲ್ಲಿರ್ತಕ್ಕಂಥ ಪ್ರತಿ ಮನೆಗೆ ನಲ್ಲಿ ಸಂಪರ್ಕ ಮಾಡ್ತಕ್ಕಂಥ ಯೋಜನೆ ಇದಾಗಿದೆ. ಆ ಯೋಜನೆ ಇವತ್ತು ಹಲವಾರು ಸ್ಥಳೀಯ ಯೋಜನೆಗಳ ಜೊತೆಯಲ್ಲಿ ಬಹುಹಳ್ಳಿಗಳ ಕುಡಿಯುವ ನೀರಿನ ಯೋಜನೆ ಇರ್ಬೋದು, ಅಥವಾ ಕೆಲವೊಂದು ಗ್ರಾಮಗಳಲ್ಲಿ ಈಗಾಗಲೇ ಪಂಚಾಯಿತಿ ಮಟ್ಟದಲ್ಲೇ ಕುಡಿಯುವ ನೀರಿನ ಯೋಜನೆಗಳಿರ್ಬೋದು, ಇವುಗಳೆಲ್ಲವೂ ಕೂಡ ಮನೆ ಸಂಪರ್ಕವನ್ನು ಹೊಂದಿರತಕ್ಕಂಥ ಯೋಜನೆಗಳೇ ಆಗಿದ್ದಾವೆ. ಹಾಗಿದ್ರೂ ಈ ಕೇಂದ್ರ ಪುರಸ್ಕೃತವಾದಂಥ ಯೋಜನೆ ಓವರ್ಲ್ಯಾಪಿಂಗ್ ಸ್ಕೀಮ್ ಅಂತೀವಿ ನಾವು. ಒಂದು ಯೋಜನೆ ಮೇಲೆ ಇನ್ನೊಂದು ಯೋಜನೆನ ಹೇರಿರ್ತಕ್ಕಂಥದ್ದು, ಅಥವಾ ಒಂದು ಯೋಜನೆ ನಡೀತಾ ಇರ್ಬೇಕಾದ್ರೆ ಅದೇ ಯೋಜನೆ ಇನ್ನೊಂದಕ್ಕೆ ಆ್ಯಕ್ಚುಲಿ ಸರ್ಕಾರದ ಮಟ್ಟದಲ್ಲಿ ಈ ಓವರ್ಲ್ಯಾಪಿಂಗ್ ಸ್ಕೀಮ್ಗಳಿಗೆ ಅವಕಾಶವನ್ನು ಕೊಡೋದಿಲ್ಲ. ಹೊಸ ಪೈಪ್ಲೈನ್ ಇದ್ದರೂ ಸಹ ಜಲಜೀವನ್ ಮಿಷನ್ ಯೋಜನೆ ಯಾಕೆ ಬೇಕು ಎಂದು ಪ್ರಶ್ನಿಸಿದ ಅವರು, ಇದನ್ನು ಪರಿಶೀಲಿಸುವವರು ಯಾರು? ಈ ಯೋಜನೆಯ ಅವಶ್ಯಕತೆ ಇದೆಯಾ? ಎಲ್ಲಿ ಅವಶ್ಯಕತೆ ಇದೆ, ಎಲ್ಲಿ ಅವಶ್ಯಕತೆ ಇಲ್ಲ ಎಂಬುದನ್ನು ತಿಳಿಯಪಡಿಸುವವರು ಯಾರು ಅಂತ ಖಾರವಾಗಿ ಪ್ರಶ್ನಿಸಿದರು. ಒಂದು ಮೊದಲು ಓವರ್ ಹೆಡ್ ಟ್ಯಾಂಕ್ಗೆ ಒಂದು ಸೋರ್ಸಿಂದ ನೀರು ಪಂಪಾಗಿ ಬರುತ್ತೆ. ಓವರ್ ಹೆಡ್ ಟ್ಯಾಂಕ್ ಫಿಲ್ ಆದಮೇಲೆ ಓವರ್ ಹೆಡ್ ಟ್ಯಾಂಕಿಂದ ಆ ಹಳ್ಳಿಯ ಪ್ರತಿ ಮನೆಗೂ ಸಂಪರ್ಕ ಇರುತ್ತೆ. ಯಾರ್ಯಾರು ಸಂಪರ್ಕ ತೊಗೊಂಡಿದ್ದಾರಲ್ಲ, ಆಲ್ಮೋಸ್ಟ್ ಆಲ್ ಎಲ್ಲರೂ 100% ಇವತ್ತು ಹಳ್ಳಿಗಳಲ್ಲಿ ಮನೆ ಸಂಪರ್ಕ ತೊಗೊಂಡಿದ್ದಾರೆ. ಆ ಬಹುಹಳ್ಳಿಗಳ ಕುಡಿಯೋ ನೀರಿನ ಯೋಜನೆಯಲ್ಲಿ ಮನೆ ಸಂಪರ್ಕ ತೊಗೊಂಡಿರೋಂಥ ಜಾಗದಲ್ಲಿ ಪೈಪ್ಲೈನ್ ಈಗ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲೂ ಕೂಡ ಓವರ್ ಹೆಡ್ ಟ್ಯಾಂಕ್ಸ್ನ ಹೊಸದಾಗಿ ಜಲ್ ಜೀವನ್ ಮಿಷನಿಂದ ಮಾಡ್ತಿಲ್ಲ. ಫ್ರಮ್ ದ ಸೇಮ್ ಪೈಪ್ಲೈನ್ ಈ ವಾಟರ್ನ ಡ್ರಾ ಮಾಡೋಂಥ ಕೆಲಸ ನಡೀತಾ ಇದೆ. ಈ ನೀರನ್ನ ಡ್ರಾ ಮಾಡೋಂಥ ಕೆಲಸ, ಅಥವಾ ಪೈಪ್ಲೈನ್ ಹೊಸದಾಗಿ ಮಾಡ್ತಾ ಇದ್ದಾರೋ ಇಲ್ವೋ ಅದು ದೇವರೊಬ್ಬನೇ ಬಲ್ಲ. ಯೋಜನೆಯ ಹೆಸರಿನಲ್ಲಿ ಸಾರ್ವಜನಿಕ ಹಣ ಪೋಲಾಗುತ್ತಿದೆ. ಜಲಜೀವನ ಯೋಜನೆ ಪ್ರಕಾರ 3 ಅಡಿ ಆಳದಲ್ಲಿ ಪೈಪ್ಲೈನ್ ಹಾಕಬೇಕು. ಎಷ್ಟು ಅಡಿ? ಆದರೆ 3 ಅಡಿ ಆಳವೂ ಇಲ್ಲ. ಕಾಮಗಾರಿ ಗುಣಮಟ್ಟವೂ ಕೂಡ ಕಾಣುತ್ತಿಲ್ಲ.
ಕಾಂಕ್ರೀಟ್ ಫಿಲ್ಲಿಂಗ್ ಮಾಡಬೇಕಿತ್ತು, ಅದನ್ನು ಮಾಡಿಲ್ಲ. ಆದರೆ ಬಿಲ್ ಮಾತ್ರ ಆಗಿದೆ ಅಂತ ಹೇಳಿದರು. ಮೊದಲನೇದು, ಯಾಕೆಂದರೆ ಮೇಲ್ಮಟ್ಟದಲ್ಲಿ ಆಗ್ತು ಅಂತಂದರೆ ಯಾವುದೇ ಒಂದು ಲೋಡೆಡ್ ವೆಹಿಕಲ್, ಈಗ ನಮ್ಮಲ್ಲಿ ಕಬ್ಬನ್ ಗಾಡಿನೇ ಹೋಗ್ತವೆ, ಮತ್ತೊಂದು ಟ್ರ್ಯಾಕ್ಟ್ರೇ ಹೋಗ್ತವೆ, ಮತ್ತೊಂದು ಹೋಗ್ತವೆ, ಮೇಲೆ ಹಾಕಿದ್ರೆ ಆ ಪೈಪ್ ಲೈನ್ಗಳು ಡ್ಯಾಮೇಜ್ ಆಗ್ತವೆ. ಇದು ಗೊತ್ತಿದ್ರೂ ಕೂಡ ಎಲ್ಲೂ ಕೂಡ ಈ ರೀತಿನ ಈ ಕಾಮಗಾರಿ ಗುಣಮಟ್ಟನ ಯಾರೂ ಕೂಡ ಕಾಯ್ದುಕೊಂಡಿಲ್ಲ. ಜೊತೆಗೆ ಒಂದು ರೋಡ್ ಕಟ್ಟಿಂಗ್ ಬರುತ್ತೆ ಪ್ರತಿ ಊರುಗಳಲ್ಲಿ. ಇವಾಗ SC ST ಕಾಲೋನಿಗಳಲ್ಲಿ SCPT SP ಸ್ಕೀಮ್ಗಳಲ್ಲಿ ನಾವಿವತ್ತು ಕಾಂಕ್ರೀಟ್ ರೋಡ್ ಹಾಕಿದ್ದೀವಿ. ಅದು ಹೌಸ್ ಕನೆಕ್ಷನ್ ಮಾಡಬೇಕು ಅಂದರೆ ಅದೆಲ್ಲ ಇವತ್ತು ಡ್ಯಾಮೇಜ್. SR ದರಕ್ಕಿಂತ ಹೆಚ್ಚು ದರ ನೀಡಿ ಕೆಲವು ನಿರ್ದಿಷ್ಟ ವ್ಯಕ್ತಿಗಳೇ ಕಾಮಗಾರಿ ಮಾಡುತ್ತಿದ್ದಾರೆ. ಸಾಕಷ್ಟು ಕಡೆ ಕಾಮಗಾರಿ ಮುಗದೇ ಇಲ್ಲ, ಆದರೆ ಬಿಲ್ ಪಡೆದುಕೊಂಡಿದ್ದಾರೆ ಅಂತ ಹೇಳಿದರು. ಮಂಡ್ಯದಲ್ಲಿ ಕುದ್ರೋಳಿ ಬಿಲ್ಡರ್ಸ್ ಇನ್ಫ್ರಾಸ್ಟ್ರಕ್ಚರ್ ರವರು 64 ಕೋಟಿ ರೂಪಾಯಿಗಳ ಕಾಮಗಾರಿ ಟೆಂಡರ್ ಪಡೆದಿದ್ದಾರೆ. ಆದರೆ ಕಾಮಗಾರಿಯೇ ಮಾಡಿಲ್ಲ. ಈಗ ರೀಟೆಂಡರ್ ಬೇರೆ ಆಗಿದೆ. ಈ ಬಗ್ಗೆ ಅನೇಕ ಬಾರಿ ದೂರು ಕೊಟ್ಟರೂ ಸಹ ಪ್ರಯೋಜನವಾಗಿಲ್ಲ. ಕೆಲಸ ಮಾಡದೆಯೇ ಬಿಲ್ ಪಡೆದುಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇದೇ ಸೋಮವಾರ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸುವುದಾಗಿ ಹೇಳಿದರು. ಕುದ್ರೋಳಿ ಕನ್ಸ್ಟ್ರಕ್ಷನ್ಸ್ ಅವ್ರಿಗೆ ಟೆಂಡರ್ ಆಗಿದ್ದು ನಿಜ, ಅವ್ರು ಕೆಲಸ ಮಾಡದೇ ಇರೋದು ನಿಜ, ಮಾಡಿಲ್ಲ ಅಂತ ಅನ್ನೋದಕ್ಕೆ ರೀಟೆಂಡರ್ ಆಗಿರೋದು ನಿಜ. ಆ ಜಾಗದಲ್ಲಿ ಇವರು ಸಪ್ಲೈ ಬಿಲ್ ಕೊಟ್ಟಿದ್ದಾರೆ. ನಾನು ಮುಗಿಸ್ಬಿಡ್ತೀನಿ ಅಣ್ಣ, ಆಮೇಲೆ ಪ್ರಶ್ನೆ ಹಾಕೋರಿ, ನಿಮ್ದೆಲ್ಲ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ನಾನು ಯಾಕೆ ದಿಕ್ಕು ತಪ್ಪಾಗ್ಬಿಡ್ತೀನಿ, ನಾನು ಇಲ್ಲಿ ತಪ್ಪಾಗಿ ತಿಳ್ಕೊಬೇಡಿ. ಸೊ ಇದು ಮೂಲ ಪ್ರಶ್ನೆ. ನಾನು ಇದನ್ನೆಲ್ಲ ನೋಡಿದ್ಮೇಲೆ ನಾನು ಯಾಕೆ ಮಾಧ್ಯಮದ ಮುಖಾಂತರ ಜನರ ಗಮನ ಸೆಳಿಬಾರ್ದು ಮತ್ತು ಸರ್ಕಾರದ ಗಮನ ಸೆಳಿಬಾರ್ದು, ಯಾಕಂದ್ರೆ ನಾವಂತೂ ಇವತ್ತು ಚುನಾಯಿತ ಪ್ರತಿನಿಧಿಗಳಲ್ಲ, ನಾವು ದೂರು ಕೊಡ್ಬೋದು ಅಷ್ಟೇ. ಈಗಾಗಲೇ ಇಲಾಖೆಗೆ ನಾನು ಹಲವಾರು ಬಾರಿ ದೂರು ಕೊಟ್ಟರು, ಎಕ್ಸಿಕ್ಯೂಟಿವ್ ಇಂಜಿನಿಯರಿಂದ ನಿರುತ್ತರ. ಏನಂತ ಸರ್ ಮಾಡ್ತೀವಿ ಸರ್ ಅನ್ನೋಂಥ ಉತ್ತರ ಅಷ್ಟೇ. ಇದರ ಜೊತೆಗೆ ಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಸಿ ಡಿ ಗಂಗಾಧರ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕಂಟಿ ಉಪಸ್ಥಿತರಿದ್ದರು. ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ITBT ಕೌಶಲ್ಯ ಅಭಿವೃದ್ಧಿ ಮತ್ತು ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಗರದ ಸೇವಾ ಕಿರಣ ವೃದ್ಧಾಶ್ರಮದಲ್ಲಿ ಆಶ್ರಮದ ವಾಸಿಗಳ ಸಮ್ಮುಖದಲ್ಲಿ ಕೇಕ್ ಕತ್ತರಿಸಿ ಸಂಭ್ರಮಿಸಲಾಯಿತು. ಮಂಡ್ಯ ನಗರದ ಸೇವಾ ಕಿರಣ ಚಾರಿಟಬಲ್ ಟ್ರಸ್ಟ್ ಆವರಣದಲ್ಲಿ ನಡೆದ ಸರಳ ಕಾರ್ಯಕ್ರಮವನ್ನು ಬಿಜೆಪಿ ಮುಖಂಡರಾದ ಬೇಕರಿ ಅರವಿಂದ್ ಹಾಗೂ ಚಂದಗಾಲು ಶಿವಣ್ಣರವರು ಕೇಕ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ನಂತರ ವೃದ್ಧಾಶ್ರಮದ ಬಂಧುಗಳಿಗೆ ಬಿಜೆಪಿ ಕಾರ್ಯಕರ್ತರು ಸಿಹಿ ವಿತರಿಸಿ ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣರವರ ಬದುಕು ಮತ್ತು ರಾಜಕೀಯ ಜೀವನ ಉಜ್ವಲಗೊಳ್ಳಲಿ ಅಂತ ಶುಭ ಹಾರೈಸಿದರು. ವೃದ್ಧಾಶ್ರಮದಲ್ಲಿ ಅವ್ರ ಜೊತೆ ಒಂದು ದಿನದ ಒಂದು ಹೊತ್ತಿನ ಊಟದ ಜೊತೆಗೆ ಅವರು ರೊಟ್ಟಿ ಕಳೆಯುವಂಥ ಕಾರ್ಯಕ್ರಮ ನಿರಂತರವಾಗಿ ಮಾಡ್ತಾ ಬರ್ತಾಯಿದ್ವಿ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಡಾಕ್ಟರ್ ಅಶ್ವಥ್ ನಾರಾಯಣ ಹುಟ್ಟುಹಬ್ಬವನ್ನು ಕೂಡ ಆಚರಣೆ ಮಾಡಿದ್ದೀವಿ. ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯರು, ಸಜ್ಜನ ರಾಜಕಾರಣಿಯಿಂದ ಹೆಸರಾಗಿರುವಂಥ ಶಿವಣ್ಣವರು, ನಮ್ಮ ನಗರಾಧ್ಯಕ್ಷರು, ನನ್ನೆಲ್ಲ ಕಾರ್ಯಕರ್ತ ಬಂಧುಗಳು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಗ್ರಾಮೀಣ ಭಾಗದ ಜನರ ಕೂಗಿಗಳಿಗೆ ಪೂರಕವಾದ ಕೆಲಸ ಮಾಡಬೇಕು ಅನ್ನುವಂಥ ಹಂಬಲವನ್ನು ಇಟ್ಕೊಂಡಿದ್ದಾರೆ. ಇವತ್ತವರು ಉನ್ನತ ಶಿಕ್ಷಣ ಸಚಿವರು, ವಿಜ್ಞಾನ ಮತ್ತು ಕೌಶಲ್ಯ ಅಭಿವೃದ್ಧಿ ಸಚಿವರು ಕೂಡ ಇದ್ದಾರೆ. ಆ ಮುಂದಿನ ದಿನಗಳಲ್ಲಿ ಟ್ರಸ್ಟ್ನ ಎಲ್ಲ ಬಂಧುಗಳಿಗೆ ಉಪಹಾರದ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ವಿವೇಕ್, ಸಿಟಿ ಮಂಜುನಾಥ್ ಸೇರಿದಂತೆ ಇತರರಿದ್ದರು. ಮಂಡ್ಯದಲ್ಲಿ ರೈತರು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನಗರದ ಸರ್ಎಂವಿ ಪ್ರತಿಮೆಯ ಬಳಿ ನಡೆಸುತ್ತಿರುವ ಅಹೋರಾತ್ರಿ ಹೋರಾಟ 88ನೇ ದಿನಕ್ಕೆ ಕಾಲಿಟ್ಟಿದ್ದು, ವಿವಿಧ ತಾಲೂಕಿನ ರೈತರು ಧರಣಿಗೆ ಬೆಂಬಲ ಸೂಚಿಸಿದ್ದಾರೆ. ಮಂಡ್ಯದಲ್ಲಿ ರೈತರು ನಡೆಸುತ್ತಿರುವ ಹೋರಾಟ ನಿರಂತರವಾಗಿ ಮುಂದುವರೆದಿದ್ದು 88ನೇ ದಿನಕ್ಕೆ ಕಾಲಿಟ್ಟಿದೆ. ಕಳೆದ 88 ದಿನಗಳಿಂದಲೂ ಕೂಡ ರೈತರು ಹಲವು ಮಹತ್ವದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಧರಣಿ ನಡೆಸುತ್ತಿದ್ದರೂ ಸಹ ಯಾವುದೇ ಫಲ ಸಿಕ್ಕಿಲ್ಲ. ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾದ ಕೆಂಪೇಗೌಡ ನೇತೃತ್ವದಲ್ಲಿ ಮಧುಚಂದನ್ ಸಾರಥ್ಯದಲ್ಲಿ ಹೋರಾಟ ನಡೆದಿತ್ತು. ಇದಕ್ಕೆ ಪೂರಕವಾಗಿ ಅಮೆರಿಕದಿಂದ ಬಂದ ದರ್ಶನ್ ಪುಟ್ಟಣಿಯ ಕೂಡ ಹೋರಾಟಕ್ಕೆ ಸಾಥ್ ನೀಡಿದರು. ಏನು ಕರ್ನಾಟಕ ರಾಜ್ಯ ರೈತರ ವತಿಯಿಂದ 88ನೇ ದಿವಸ ಇವತ್ತಿಗೆ ಚಳವಳಿ ಪ್ರಾರಂಭ ಮಾಡಿ ಏನು ರಾಜ್ಯದ ನಮ್ಮ ಭಾರತೀಯ ಜನತಾ ಪಕ್ಷ ರೈತರ ಬಗ್ಗೆ ಕಿಂಚಿತ್ತೂ ಕೂಡ ಕಾಳಜಿ ಇಲ್ಲ. ಇವತ್ತು BJPಯಿಂದ ಸೆಂಟ್ರಲ್ ಗೌರ್ಮೆಂಟಲ್ಲಿ ಬಜೆಟ್ ಮಂಡನೆ ಮಾಡವ್ರೆ, ಅಲ್ಲೂ ಕೂಡ ರೈತರ ಬಗ್ಗೆ ಒಂದು ಸಹಕಾರ ಇಲ್ಲ. ಈ ರೀತಿ ರೈತರ ಬಗ್ಗೆ ಕೆಟ್ಟ ಧೋರಣೆ ತೊಟ್ಟಂಥ ಈ ಸರ್ಕಾರಕ್ಕೆ ಮುಂದೆ ನಾವು ಬುದ್ಧಿ ಕಲಿಸುವಂಥ ಕಾಲ ಬರ್ತಿದೆ. ಏನು ಇವತ್ತು ದಿವಸ 4,500 ಟನ್ ಕಬ್ಬಿ 4,500 ರೂಪಾಯಿ ಬೇಕು ಅಂತ ಸತತವಾಗಿ ಹೋರಾಟ ಮಾಡ್ತಾ ಇದ್ರು ಕೂಡ
ದರ್ಶನ್ ಪುಟ್ಟಣೆಯ ಬಂದ ಮೇಲಾದರೂ ಹೋರಾಟ ಕಳೆಗಟ್ಟುತ್ತದೆ ಎಂದು ನಂಬಿದ್ದವರಿಗೆ ಅದು ಕೂಡ ಹುಸಿಯಾಯಿತು. ಒಟ್ಟಾರೆ ರೈತರು ನಡೆಸುತ್ತಿರುವ ಹೋರಾಟಕ್ಕೆ ಜಿಲ್ಲಾಡಳಿತವಾಗಲಿ ರಾಜ್ಯ ಸರ್ಕಾರವಾಗಲಿ ಕ್ಯಾರೆ ಎನ್ನುತ್ತಿಲ್ಲ. ರೈತರು ಕೂಡ ತಮ್ಮ ಪಟ್ಟು ಬಿಡದೆ ನಿರಂತರವಾಗಿ ಹೋರಾಟ ಮುಂದುವರಿಸುತ್ತಿದ್ದಾರೆ. ಇನ್ನೇನು ಹೋರಾಟ 100ನೇ ದಿನಕ್ಕೆ ಕಾಲಿಡುತ್ತಿದ್ದರೂ ಸಹ ಯಾವುದೇ ಸ್ಪಂದನೆ ವ್ಯಕ್ತವಾಗಿಲ್ಲ. ಹಾಗಾಗಿ ಹೋರಾಟ ನಿರಂತರವಾಗಿ ಮುಂದುವರೆದಿದೆ. ಮಂಡ್ಯ ಕ್ಷೇತ್ರದ ಶಾಸಕರಾದ ಎಂ ಶ್ರೀನಿವಾಸ್ ಅವರ 72ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಮಂಡ್ಯ ನಗರಸಭೆ ವ್ಯಾಪ್ತಿಗೆ ಒಳಪಡುವ ವಾರ್ಡ್ ನಂಬರ್ 8 ಮತ್ತು 9ರಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟಿಸಲಾಯಿತು. ಶಾಸಕರಾದ ಎಂ ಶ್ರೀನಿವಾಸ್ ಅವರು ಘಟಕವನ್ನು ಉದ್ಘಾಟಿಸಿದರು. ಶುದ್ಧ ನೀರಿನ ಘಟಕ ಉದ್ಘಾಟನೆ ನಂತರ ಮಾತನಾಡಿದ ನಗರಸಭೆ ಅಧ್ಯಕ್ಷರಾದ ಮಂಜೂರವರು, ಶಾಸಕ ಎಂ ಶ್ರೀನಿವಾಸ್ ಅವರ 72ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ವಾರ್ಡ್ ನಂಬರ್ 8 ಹಾಗೂ 9ರಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟನೆ ಮಾಡಲಾಗಿದೆ ಎಂದು ತಿಳಿಸಿದರು. ಈ ಭಾಗದಲ್ಲಿ ವಿದ್ಯಾರ್ಥಿ ನಿಲಯ, ಸ್ಲಂ ಪ್ರದೇಶ, ಸಾರ್ವಜನಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಈ ಕೇಂದ್ರವನ್ನು ನಿರ್ಮಿಸಲಾಗಿದೆ ಅಂತ ಹೇಳಿದರು. ನೀರು ಅತ್ಯಮೂಲ್ಯವಾದದ್ದು, ಆದ್ದರಿಂದ ನೀರನ್ನು ಮಿತವಾಗಿ ಬಳಸಬೇಕು ಅಂತ ಸಾರ್ವಜನಿಕರಿಗೆ ಸಲಹೆ ನೀಡಿದರು. ಅದು ಸ್ಲಮ್ ಇದೆ, ಹಾಗಾಗಿ ಸಾರ್ವಜನಿಕರಿಗೆಲ್ಲ ಬಂದು ಹೋಗೋಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಇವತ್ತು ಇದನ್ನು ಉದ್ಘಾಟನೆ ಲೋಕಾರ್ಪಣೆ ಮಾಡಲಾಗಿದೆ. ಏಕೆಂತಂದರೆ ನೀರು ಅತ್ಯಮೂಲ್ಯವಾದದ್ದು, ನೀರನ್ನು ಮಿತವಾಗಿ ಬಳಸಿ ನೀರನ್ನು ಶೇಖರಣೆ ಮಾಡಿ ಮುಂದಿನ ಪೀಳಿಗೆಗೆ ಅನುಕೂಲ ಮಾಡಿಕೊಡ್ಬೇಕಂತ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಡ್ತಾ, ಏನೇ ನಿಮ್ಮ ಮನೆ ಮೇಲೆ ಬಿದ್ದಂಥ ಮಳೆ ನೀರನ್ನು ಒಂದು ಇಂಗು ಗುಂಡಿ ತೆರೆದು ನೀರನ್ನು ಇಂಗು ಥರ ಮಾಡಿದರೆ ಮುಂದಿನ ಪೀಳಿಗೆ ಅನುಕೂಲ ಆಗುತ್ತೆ ಅಂತೇಳಿ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಡ್ತಾ, ಈ ಸಂದರ್ಭದಲ್ಲಿ ಮಂಡ್ಯ ಕ್ಷೇತ್ರದ ಶಾಸಕರಾದ ಎಂ ಶ್ರೀನಿವಾಸ್, ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಮೀನಾಕ್ಷಿ ಪುಟ್ಟಸ್ವಾಮಿ, ಸದಸ್ಯರಾದ ಗೀತಾ, ಪವಿತ್ರ ಬೋರೇಗೌಡ, ಪೌರಾಯುಕ್ತ ಮಂಜುನಾಥ್, ಇಂಜಿನಿಯರ್ ರವಿಕುಮಾರ್, ರಾಜೇಗೌಡ, ಗುತ್ತಿಗೆದಾರ ಹೊಸಳ್ಳಿ ಶೇಖರ್ ಸೇರಿದಂತೆ ಇತರರಿದ್ದರು. ಮದ್ದೂರು ಪಟ್ಟಣದ ಹಳೆ ಬಸ್ ನಿಲ್ದಾಣದ ಬಳಿ ಇರುವ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ 2ನೇ ವರ್ಷದ ಚಂಡಿಕಾ ಹೋಮ ಕಾರ್ಯಕ್ರಮವು ಫೆಬ್ರವರಿ 7ರ ಮಂಗಳವಾರ ಅರ್ಥಪೂರ್ಣವಾಗಿ ನಡೆಯಲಿದೆ ಎಂದು ಮನ್ಮೂಲ್ ನಿರ್ದೇಶಕರು ಹಾಗೂ ಬಿಜೆಪಿ ಮುಖಂಡರಾದ ಡಾಕ್ಟರ್ SP ಸ್ವಾಮಿ ತಿಳಿಸಿದರು. ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ಮುಖಂಡರಾದ ಸ್ವಾಮಿರವರು, ದೇವಾಲಯದ ಪ್ರಧಾನ ಅರ್ಚಕರಾದ ರಾಘವೇಂದ್ರ ರಾವ್ರವರ ಸಾರಥ್ಯದಲ್ಲಿ 2ನೇ ವರ್ಷದ ಚಂಡಿಕಾ ಹೋಮ ಅರ್ಥಪೂರ್ಣವಾಗಿ ನಡೆಯಲಿದೆ ಅಂತ ಹೇಳಿದರು. ನಮ್ಮ ಎಲ್ಲ ಮದ್ದೂರು ತಾಲೂಕಿನ ಸಮಸ್ತ ಜನರ ಶ್ರೇಯೋಭಿವೃದ್ಧಿಗಾಗಿ ಹಾಗೂ ನಮ್ಮೆಲ್ಲ ರೈತಾಪಿ ವರ್ಗದ ಎಲ್ಲ ರೈತರ ಅನುಕೂಲಕವಾಗಿ ಹಾಗೂ ನಮ್ಮೆಲ್ಲ ಸೈನಿಕರ ಅನುಕೂಲಕವಾಗಿ ಈ ಒಂದು ಕಾರ್ಯಕ್ರಮ ಮಾಡಿಸ್ತಾ ಇದ್ದಾರೆ. ಎಲ್ಲ ಮದ್ದೂರಿನ ಸಮಸ್ತ ಭಕ್ತಾದಿಗಳು ಆಗಮಿಸಿ ಆ ಅಮ್ಮನವರ ಕಥೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಮುಂಜಾನೆಯಿಂದಲೇ ಲೋಕ ಕಲ್ಯಾಣಕ್ಕಾಗಿ ಈ ಕಾರ್ಯಕ್ರಮ ನಡೆಯಲಿದ್ದು, ಇದರ ಜೊತೆಗೆ ಚಂಡಿಕಾ ಹೋಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಮದ್ದೂರಿನ ಸಮಸ್ತ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಚಂಡಿಕಾ ಹೋಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುನೀತರಾಗುವಂತೆ ಮನವಿ ಮಾಡಿದರು. ರೈತರಿಗೆ ಮತ್ತು ಮಕ್ಕಳಿಗೆ ಶಿಕ್ಷಣಕ್ಕೆ ಒಂದು ಸಹಕಾರ ಸಿಗಲಿ ಅಂತೇಳಿ, ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಚಂಡಿಕಾ ಹೋಮವನ್ನು 7ನೇ ತಾರೀಕು ಮಂಗಳವಾರ ದಿವಸ ಆ ದೇವಸ್ಥಾನದ ಹತ್ರ ಚಂಡಿಕಾ ಹೋಮವನ್ನು ರಾಘವೇಂದ್ರ ಸ್ವಾಮಿಗಳ ನೇತೃತ್ವದಲ್ಲಿ ಇದನ್ನು ಇಟ್ಕೊಂಡಿದ್ದೇವೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಮೂಲಕ ಪ್ರಾರ್ಥನೆ ಮಾಡಿಕೊಳ್ತಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ನಾಗರತ್ನ ಸ್ವಾಮಿ, ಅರ್ಚಕರಾದ ರಾಘವೇಂದ್ರ ರಾವ್ ಸೇರಿದಂತೆ ಇತರರಿದ್ದರು. ಒಂದು ಕಾಲದಲ್ಲಿ ಮಂಡ್ಯ ಸೇರಿ ಹಲವು ಜಿಲ್ಲೆಗಳಲ್ಲಿ ನೆಲೆಯನ್ನೇ ಕಾಣದ ಬಿಜೆಪಿಗೆ ಇಂದು ಜನ ಸಾಗರದಂತೆ ಹರಿದು ಬರುತ್ತಿದ್ದು, ಕಾಂಗ್ರೆಸ್ ಜೆಡಿಎಸ್ನ ಹಲವಾರು ನಾಯಕರು ಬಿಜೆಪಿ ಸೇರಲು ಸಾಲುಗಟ್ಟಿ ನಿಂತಿದ್ದು, ಇದಕ್ಕೆಲ್ಲ ಪ್ರಧಾನಿ ಮೋದಿ ಹಾಗೂ ರಾಜ್ಯದಲ್ಲಿನ ಬೊಮ್ಮಾಯಿ ಸರ್ಕಾರದ ಜನಪರ ಯೋಜನೆಗಳೇ ಕಾರಣ ಎಂದು ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ಉಪಾಧ್ಯಕ್ಷರಾದ ಯಮದೂರು ಸಿದ್ದರಾಜು ಮಳವಳ್ಳಿಯಲ್ಲಿ ಈ ಬಾರಿ ಬಿಜೆಪಿ ಜಯಬೇರಿ ಶತಸಿದ್ಧ ಎಂದರು. ಮಳವಳ್ಳಿ ತಾಲೂಕಿನ ರಾಗಿಬೊಮ್ಮನಹಳ್ಳಿ ಗ್ರಾಮದ ಮಹದೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ದೊಡ್ಡಬ್ಬುವಳ್ಳಿ ಮಹಾಶಕ್ತಿ ಕೇಂದ್ರದ ವತಿಯಿಂದ ಆಯೋಜಿಸಿದ್ದ ಬೂತ್ ವಿಜಯ ಸಂಕಲ್ಪ ಅಭಿಯಾನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಿದ್ದರಾಜುರವರು, ಮಂಡ್ಯ ಜಿಲ್ಲೆಯ ಫಲಿತಾಂಶದಲ್ಲಿ ಮೊದಲ ಗೆಲುವು ಮಳವಳ್ಳಿಯದೇ ಆಗಲಿದೆ ಅಂತ ಹೇಳಿದರು. ಮಾಜಿ ಸಚಿವ ಬಿ ಸೋಮಶೇಖರ್ ಮಾತನಾಡಿ, ಸರ್ಕಾರ ಹಾಗೂ ನಾಯಕರು ಎಷ್ಟೇ ಕೆಲಸ ಮಾಡಿದರೂ ಕಾರ್ಯಕರ್ತರಿಲ್ಲದೆ ಪಕ್ಷದ ಗೆಲುವು ಅಸಾಧ್ಯ. ಹೀಗಾಗಿಯೇ ಅಭಿವೃದ್ಧಿ ಕೆಲಸ ಮಾಡಿದರೂ ಚುನಾವಣೆಯಲ್ಲಿ ನಾವು ಸೋಲಬೇಕಾಯಿತು. ಈ ನಿಟ್ಟಿನಲ್ಲಿ ಪಕ್ಷವನ್ನು ಈಗಿನಿಂದಲೇ ಸಂಘಟಿಸಿ ಕ್ಷೇತ್ರದಲ್ಲಿ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸಬೇಕು ಅಂತ ಕರೆ ನೀಡಿದರು.
ಅದೇ ರೀತಿ ನಮ್ಮ ನಾಯಕರು ಆಗಿರ್ತಕ್ಕಂಥ ಅದರ ಗಣ್ಯರು ಆಗಿರ್ತಕ್ಕಂಥ ಸನ್ಮಾನ್ಯ BS ಯಡಿಯೂರಪ್ಪನವರ ಕಾರ್ಯಕ್ರಮಗಳು ಮತ್ತು ಸಾಧನೆಗಳನ್ನು ಕೂಡ ಮೆಚ್ಚಿದ್ದಾರೆ. ಅದೇ ರೀತಿ ಬಸವರಾಜ ಬೊಮ್ಮಾಯಿಯವರ ಮುಖ್ಯಮಂತ್ರಿಗಳು, ಈಗ ಪ್ರಸ್ತುತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರ ಕಾರ್ಯಕ್ರಮಗಳು ಮತ್ತು ಸಾಧನೆಗಳನ್ನು ಕೂಡ ಮೆಚ್ಚಿ ಇವತ್ತು ನಮ್ಮ ಭಾಜಪ ಪಾರ್ಟಿಗೆ ಅಭಿಯಾನದ ಸಂಚಾಲಕರಾದ ಮುನಿರಾಜು, ತಾಲೂಕು ಬಿಜೆಪಿ ಅಧ್ಯಕ್ಷ ಕೃಷ್ಣ, ಪ್ರಧಾನ ಕಾರ್ಯದರ್ಶಿ ನಾಗೇಗೌಡ, ಮಹೇಶ್, ಮಧು, ಗಂಗಾಧರ್ ಸೇರಿದಂತೆ ಇತರರಿದ್ದರು. ಭ್ರಷ್ಟಾಚಾರ ಮುಕ್ತ ಸಮಾಜಕ್ಕೆ ಹೋರಾಡುವ KRS ಪಕ್ಷದ ಕಾರ್ಯಕರ್ತರ ಕಂಡು ಕಳ್ಳರ ರೀತಿ ಓಡು ಹೋಗುವ ಅಧಿಕಾರಿಯ ನಡೆ ತಾಲೂಕಿನ ಸಾರ್ವಜನಿಕರಿಗೆ ಕುತೂಹಲ ಕೆರಳಿಸಿದೆ. ಕೂಡಲೇ ಆ ಅಧಿಕಾರಿಯ ಮೇಲೆ ಸೂಕ್ತ ತನಿಖೆ ನಡೆಸಲಿ ಎಂದು ವಿಧಾನಸಭಾ ಚುನಾವಣೆ KRS ಪಕ್ಷದ ಅಭ್ಯರ್ಥಿ ಕಿಶೋರ್ ಆಗ್ರಹಿಸಿದರು. ಕೇರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ KRS ಪಕ್ಷದ ಅಭ್ಯರ್ಥಿ ಕಿಶೋರ್ ಅವರು, ತಾಲೂಕು ದಂಡಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ ME ರೂಪಾ ಅವರು ವರ್ಗಾವಣೆಯಾಗಿರುವುದರಿಂದ ಅವರ ಖಾಸಗಿ ನಿವಾಸದಲ್ಲಿ ಕಚೇರಿಯ ಕೆಲಸಗಳು ನಡೆಯುತ್ತಿವೆ ಎಂದು ಆರೋಪಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಅವರ ನಿವಾಸದ ಬಳಿ ನಮ್ಮ ಕಾರ್ಯಕರ್ತರು ತೆರಳಿದಾಗ ತಹಸೀಲ್ದಾರ್ ಖಾಸಗಿ ಮನೆಯ ಸಮೀಪ ಸೀಳನರು ಹೋಬಳಿಯ ಕಂದಾಯ ಇಲಾಖೆ ಅಧಿಕಾರಿ ಒಬ್ಬ ನಿಮ್ಮ ವ್ಯಾಪ್ತಿಯಲ್ಲಿ ಇರದೆ ಎಲ್ಲಿ ಕೆಲಸ ಮಾಡ್ತಿದ್ದೀರಿ ಎಂದು ಕೇಳಲು ಹೊರಟಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರನ್ನು ಕಂಡು ಆತ ಏಕಾಏಕಿ ತಪ್ಪಿಸಿಕೊಳ್ಳಲು ಓಡಿ ಹೋಗಿರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಬನ್ರಿ ಇಲ್ಲಿ ಒಂದ್ ನಿಮಿಷ, ಬರ್ರಿ ಇಲ್ಲಿ ಒಂದ್ ನಿಮಿಷ, ಓಡ್ಬಿಡಿ, ಬನ್ನಿ ಇಲ್ಲಿ. ಓಡಿದ್ರೆ ಸರಿ ಇರೋದಿಲ್ಲ, ಓಡಿದ್ರೆ ಸರಿ ಇರೋದಿಲ್ಲ. ಈಗ ಕಳ್ಳ ಪಂಚಾಯತ್ ಬರ್ರಪ್ಪ ಆ ಕಡೆ ಬನ್ನಿ. ಈ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಲೋಕಾಯುಕ್ತ ತನಿಖೆ ನಡೆಸಬೇಕು ಅಂತ ಆಗ್ರಹಿಸಿದರು. ಅವರು ಒಂದು ಬ್ಯಾಗ್ ಅನ್ನು ಇಟ್ಕೊಂಡಿದ್ರು. ಆ ಬ್ಯಾಗ್ ಏನಿತ್ತು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇರಲಿಲ್ಲ. ಆನಂತರ ಕೆಲವು ವ್ಯಕ್ತಿಗಳಿಂದ ಅದರಲ್ಲಿ ಸುಮಾರು ಲಕ್ಷಾಂತರ ರೂಪಾಯಿ ಹಣ ಇತ್ತು ಅಂತೇಳಿ ಕೆಲವು ಸಾರ್ವಜನಿಕರು ಫೋನ್ ಮಾಡಿ ಹೇಳ್ತಾರೆ. ಆದರೆ ಅದ್ರ ಬಗ್ಗೆ ನಮ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಈ ಸಂದರ್ಭದಲ್ಲಿ KR ಪಕ್ಷದ ಕೆರೆಮಗಲು ಕೊಪ್ಪಲು ವಕೀಲರಾದ ಶಂಕರೇಗೌಡ, ರಮೇಶ್ ಗೌಡ, ಮುರುಗೇಶ್ ಸೇರಿದಂತೆ ಇತರರಿದ್ದರು. ಈಗ ಬನ್ನಿ ಈಗ RTI ಕಾರ್ಯಕರ್ತರೋರ್ವರ ಫೋಟೋವನ್ನು ವಾಟ್ಸಪ್ನಲ್ಲಿ ಕಳುಹಿಸಿ ಭ್ರಷ್ಟ ಅಧಿಕಾರಿ ಪರ ನಿಂತಿದ್ದ ಕಂದಾಯ ಸಚಿವ ಆಪ್ತ ಸಿಬ್ಬಂದಿ ಕೆಲಸದಿಂದ ವಜಾಗೊಂಡಿರುವ ಘಟನೆ ಜರುಗಿದೆ. ಕಂದಾಯ ಸಚಿವ R. ಅಶೋಕ್ರವರ ಕಚೇರಿಯಲ್ಲಿ ಹೊರಗುತ್ತಿಗೆ ನೌಕರನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಶಿವರಾಮೇಗೌಡ ಎಂಬ ಅಧಿಕಾರಿಯೇ ಕೆಲಸದಿಂದ ವಜಾಗೊಂಡಿರುವ ವ್ಯಕ್ತಿಯಾಗಿದ್ದಾನೆ. ನಡೆದಿದ್ದಾದರೂ ಇಷ್ಟೇ. ಇತ್ತೀಚೆಗೆ RTI ರವೀಂದ್ರರವರು ಮಂಡ್ಯ ತಹಸೀಲ್ದಾರ್ ಕುಂಯಿ ಅಹಮದ್ ವಿರುದ್ಧ ಕಂದಾಯ ಸಚಿವರಿಗೆ ನೀಡಿದ್ದ 2 ದೂರುಗಳ ಬಗ್ಗೆ ಸಚಿವರ ಕಚೇರಿಗೆ ವಿಚಾರಿಸಲು ಹೋಗಿದ್ದಾಗ ಶಿವರಾಮೇಗೌಡ ಎಂಬ ಆಪ್ತ ಸಿಬ್ಬಂದಿ ಇವರ ಫೋಟೋವನ್ನು ತೆಗೆದು ವಾಟ್ಸಪ್ನಲ್ಲಿ ಮಂಡ್ಯ ತಹಸೀಲ್ದಾರ್ಗೆ ಕಳಿಸಿದ್ದರು ಎನ್ನಲಾಗಿದೆ. ಇತ್ತೀಚೆಗೆ ಈ ಫೋಟೋ ವೈರಲ್ ಆಗಿತ್ತು. ಈ ಬಗ್ಗೆ ಮುಖ್ಯಮಂತ್ರಿ, ಕಂದಾಯ ಸಚಿವ, ಮುಖ್ಯ ಕಾರ್ಯದರ್ಶಿ ಅವರಿಗೆ ರವೀಂದ್ರ ದೂರು ನೀಡಿದ್ದು, ಇವರು ನೀಡಿದ ದೂರಿನ ಆಧಾರದ ಮೇಲೆ ಶಿವರಾಮೇಗೌಡ ಎಂಬ ಸಿಬ್ಬಂದಿಯನ್ನು ಕೆಲಸದಿಂದ ತೆಗೆದುಹಾಕಲಾಗಿದೆ. ಇದು ನನ್ನ ಹೋರಾಟಕ್ಕೆ ಸಿಕ್ಕ ಜಯ ಅಂತ RTI ರವೀಂದ್ರ ಸ್ವರ್ಣವಾಹಿನಿಗೆ ತಿಳಿಸಿದ್ದಾರೆ. ಏನು ಆಪ್ತನೊಬ್ಬ ಈ ಬಗ್ಗೆ ಅದನ್ನು ವೈರಲ್ ಮಾಡಿದ್ದ. ಈ ಬಗ್ಗೆ ನಾನು ಮುಖ್ಯಮಂತ್ರಿ ಮತ್ತು ಕಂದಾಯ ಸಚಿವ ಮತ್ತು ಮುಖ್ಯ ಕಾರ್ಯದರ್ಶಿಯವರಿಗೆ ಶಿವರಾಮೇಗೌಡ ಅಂತಕ್ಕಂಥ ವ್ಯಕ್ತಿ ವಿರುದ್ಧ ನಾನು ದೂರನ್ನ ದಾಖಲು ಮಾಡಿದ್ದೆ. ಈ ನನ್ನ ದೂರಿನ ಆಧಾರದ ಮೇಲೆ ಅವ್ರನ್ನ ಕರ್ತವ್ಯದಿಂದನೇ ಕೆಲಸದಿಂದನೇ ವಜಾ ಮಾಡಿದ್ದಾರೆ. ಇದು ನನ್ನ ಒಂದು ಹೋರಾಟಕ್ಕೆ ಸಿಕ್ಕದಂಥ ಜಯ. ಕೇಂದ್ರ ಸರ್ಕಾರ ಮಂಡಿಸಿದ ಬಜೆಟ್ ಗ್ರಾಮೀಣ ಅಭಿವೃದ್ಧಿ, ಉದ್ಯೋಗ ಸೃಷ್ಟಿಗೆ ಒತ್ತು ನೀಡದೆ ಶ್ರಮಜೀವಿಗಳ ಕೃಷಿ ರಂಗದ ವಿರೋಧಿಯಾದ ರೈತದ್ರೋಹಿ ಬಜೆಟ್ ಆಗಿದೆ ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷರಾದ NL ಭರತ್ ರಾಜ್ ಆರೋಪಿಸಿದ್ದಾರೆ. ಮಳವಳ್ಳಿ ಪಟ್ಟಣದ ಪ್ರಾಂತ ರೈತ ಸಂಘದ ಕಚೇರಿಯಲ್ಲಿ
ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಭರತರಾಜ್ರವರು ಉದ್ಯೋಗ ಖಾತ್ರಿ ಯೋಜನೆಗೆ 30,000 ಕೋಟಿ, ಆಹಾರ ಸಬ್ಸಿಡಿಗೆ 90,000 ಕೋಟಿ, ರಸಗೊಬ್ಬರಕ್ಕೆ 50,000 ಕೋಟಿ ಕಡಿತ ಮಾಡಿರುವುದಲ್ಲದೆ ಡಾಕ್ಟರ್ ಸ್ವಾಮಿನಾಥನ್ ವರದಿಯಂತೆ ಕೃಷಿ ಉತ್ಪನ್ನಗಳಿಗೆ ಬೆಂಬಲ ಬೆಲೆ ನಿಗದಿಪಡಿಸದೆ ಗ್ರಾಮೀಣ ಭಾರತವನ್ನು ಕಡೆಗಣಿಸಿದೆ. PM ಕಿಸಾನ್ ಯೋಜನೆಯಲ್ಲಿ 12 ಕೋಟಿ ಫಲಾನುಭವಿಗಳಿಗೆ ಮತ್ತು ಹೊಸ ಸೇರ್ಪಡೆಯಾಗಿರುವ ರೈತರನ್ನು ಸೇರಿಸಿದರೆ 72,000 ಕೋಟಿಗೂ ಹೆಚ್ಚು ಹಣ ಬೇಕಾಗುತ್ತದೆ. ಆದರೆ ಕೇವಲ 60,000 ಕೋಟಿ ಮಾತ್ರ ಮೀಸಲಿಟ್ಟಿದ್ದಾರೆ. ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಿರುದ್ಯೋಗದ ಪ್ರಮಾಣ 47%ರಷ್ಟಿದೆ. ಮುಂದೆಯೂ ಹೆಚ್ಚಾಗಲಿದೆ. ವರ್ಷಕ್ಕೆ 2 ಕೋಟಿ ಉದ್ಯೋಗ ನೀಡುವ ಭರವಸೆ ಹುಸಿಯಾಗಿ ಉಳಿದಿದೆ ಅಂತ ಟೀಕಿಸಿದರು. ಉದ್ಯೋಗ ಕ್ಷೇತ್ರಕ್ಕಾಗಲಿ ಮತ್ತು ಆರೋಗ್ಯ ಕ್ಷೇತ್ರಕ್ಕೂ ಹಣವನ್ನು ಸರಿಯಾಗಿ ಮೀಸಲಿಡಲಿಲ್ಲ. ಶಿಕ್ಷಣಕ್ಕೂ ಹೆಚ್ಚು ಒತ್ತು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಲಿಲ್ಲ. ಉದ್ಯೋಗ ಖಾತ್ರಿ ಯೋಜನೆಯನ್ನು ನಗರ ಪ್ರದೇಶಗಳಿಗೆ ವಿಸ್ತರಣೆ ಮಾಡಬೇಕಾಗಿತ್ತು, ನಗರ ಪ್ರದೇಶಗಳಿಗೆ ವಿಸ್ತರಣೆ ಮಾಡಲಿಲ್ಲ. ಅದೆಲ್ಲಕ್ಕಿಂತಲೂ ಮುಖ್ಯವಾಗಿ ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ವರದಿ ಪ್ರಕಾರವಾಗಿ ರೈತರು ಬೆಳೆದಂತಹ ಎಲ್ಲ ಕೃಷಿ ಉತ್ಪನ್ನಗಳಿಗೆ. ಗೋಷ್ಠಿಯಲ್ಲಿ ಪ್ರಾಂತ ರೈತ ಸಂಘದ ಉಪಾಧ್ಯಕ್ಷರಾದ ಶಿವಕುಮಾರ್, ಚಿಕ್ಕಸ್ವಾಮಿ, ಪ್ರಕಾಶ್, ಸತೀಶ್, ಶಿವಕುಮಾರ್, ಗಿರೀಶ್, ಪ್ರದೀಪ್ ಉಪಸ್ಥಿತರಿದ್ದರು. ಮಂಡ್ಯ ಜಿಲ್ಲಾ ಬಿಜೆಪಿ ಕಾರ್ಯಕಾರಿಣಿ ಸದಸ್ಯೆ ಶೀಳನೆರೆ ಭರತ್ ಕುಮಾರ್ ನೇತೃತ್ವದಲ್ಲಿ ಸಚಿವ ಅಶ್ವಥ್ ನಾರಾಯಣ್ ಹುಟ್ಟುಹಬ್ಬದ ಪ್ರಯುಕ್ತ ರೋಗಿಗಳಿಗೆ ಹಣ್ಣು ಹಂಪಲು ನೀಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕೇರ್ಪೇಟೆ ಪಟ್ಟಣದಲ್ಲಿರುವ ದುಂಡುಶೆಟ್ಟಿ ಲಕ್ಷ್ಮಮ್ಮ ಸ್ಮಾರಕ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಹೊರರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಮಾತನಾಡಿದ ಶೀಳನೆರೆ ಭರತ್ ಕುಮಾರ್ ಅವರು, ನಮ್ಮ ಪಕ್ಷದ ಶಕ್ತಿಯಾಗಿ ರಾಜ್ಯಾದ್ಯಂತ ಪಕ್ಷ ಸಂಘಟಿಸುವತ್ತ ಸರ್ಕಾರದ ಸಚಿವರಾಗಿರುವ ಅಶ್ವಥ್ ನಾರಾಯಣರವರ ಹುಟ್ಟುಹಬ್ಬದ ಪ್ರಯುಕ್ತ ರೋಗಿಗಳಿಗೆ ಹಣ್ಣು ಹಂಪಲು ಮತ್ತು ಬಸವೇಶ್ವರ ದೇವಾಲಯಕ್ಕೆ ವಿಶೇಷ ಪೂಜೆ ಸಲ್ಲಿಸುವ ಮುಖಾಂತರ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಿಸಿದ್ದೇವೆ ಅಂತ ಹೇಳಿದರು. ಕೆಂಪೇಗೌಡರ ಅಭಿವೃದ್ಧಿಗೆ, ಕೆಂಪೇಗೌಡರ ಪ್ರತಿಮೆಯ ಸ್ಥಾಪನೆಗೆ ಹಗಲು ಇರುಳು ಹೋರಾಟ ಮಾಡಿದಂಥ ಧೀಮಂತ ನಾಯಕ ಡಾಕ್ಟರ್ ಅಶ್ವಥ್ ನಾರಾಯಣ ಅವರಿಗೆ ಆರೋಗ್ಯ, ಆಯುಷ್, ಐಶ್ವರ್ಯ ಅಧಿಕಾರ ಕೊಟ್ಟು ಆ ಚಾಮುಂಡೇಶ್ವರಿ ತಾಯಿ ಅಧಿಕಾರ ಕೊಡಲಿ ಅಂತ ಕೇಳ್ಕೊತೀನಿ. ಮುಂದಿನ ದಿನಗಳಲ್ಲಿ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯೆ ಮೀನಾಕ್ಷಿ ಪುಟ್ಟರಾಜು, ದಬ್ಬೇಘಟ್ಟ ಭರತ್, ಉಪಾಧ್ಯಕ್ಷೆ ಚಂದ್ರಕಲಾ, ಸೋಮಶೇಖರ್, ಶಿವಮೂರ್ತಿ ಸೇರಿದಂತೆ ಇತರರಿದ್ದರು. ಮದ್ದೂರು ಟಿಕೆಟ್ ಆಕಾಂಕ್ಷಿತರ ನಡುವೆ ಭಿನ್ನಮತ ಸ್ಫೋಟಗೊಂಡಿದೆ. ಮದ್ದೂರು ವಿಧಾನಸಭಾ ಕ್ಷೇತ್ರಕ್ಕೆ ಡಿಕೆಶಿ ಅವರನ್ನ ಕರೆತರಲು ಸಜ್ಜಾಗಿದ್ದ ಗುರುಚರಣ್ ಡಿಕೆಶಿ ಅವರನ್ನ ಆಹ್ವಾನಿಸಿದ್ದಕ್ಕೆ ವಿರೋಧ ವ್ಯಕ್ತವಾಗಿದೆ. ಚುನಾವಣೆಗೆ ಮುನ್ನವೇ ಮದ್ದೂರು ಕಾಂಗ್ರೆಸ್ನಲ್ಲಿ ಟಿಕೆಟ್ ಆಕಾಂಕ್ಷಿತರ ನಡುವೆ ಭಿನ್ನಮತ ಸ್ಫೋಟಗೊಂಡಿದೆ. ಮದ್ದೂರು ಕ್ಷೇತ್ರಕ್ಕೆ ಗುರುಚರಣ್ ರವರು ಡಿಕೆ ಶಿವಕುಮಾರ್ ಅವರನ್ನು ಆಹ್ವಾನಿಸಿರುವುದು ವಿರೋಧಕ್ಕೆ ಕಾರಣವಾಗಿದೆ. ಇದೀಗ ಮೂಲ ಕಾಂಗ್ರೆಸ್ಸಿಗರಿಂದ ಡಿಕೆಶಿ ಆಹ್ವಾನಕ್ಕೆ ವಿರೋಧ ವ್ಯಕ್ತವಾಗುತ್ತಿದೆ. ಮದ್ದೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ BV ಶಂಕರೇಗೌಡರು ಸುದ್ದಿಗೋಷ್ಠಿ ಕರೆದು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸಮರ್ಥ ಅಭ್ಯರ್ಥಿ ಇಲ್ವಾ? ಕಾಂಗ್ರೆಸ್ ಕಾರ್ಯಕರ್ತರ ಉತ್ಸಾಹ ಕುಗ್ಗಿಸುವ ಕೆಲಸವನ್ನು ಗುರುಚರಣ್ ಮಾಡಿದ್ದಾರೆ. ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರ ಜೊತೆ ಚರ್ಚೆ ಮಾಡದೆ ಡಿಕೆ ಶಿವಕುಮಾರ್ ಅವರಿಗೆ ಆಹ್ವಾನ ಮಾಡಿರುವುದು ಸರಿಯಲ್ಲ ಅಂತ ಹೇಳಿದರು. ಈ ಆಹ್ವಾನ ಮಾಡೋದಕ್ಕಿಂತ ಮೊದಲನೇ ಅವರು ಒಂದು ಚರ್ಚೆ ಮಾಡಿ ಈ ಥರ ಒಂದು ನಾವು ಶಿವಕುಮಾರ್ ಅವರನ್ನ ನಮ್ಮ ಕ್ಷೇತ್ರಕ್ಕೆ ಆಹ್ವಾನ ಮಾಡೋದ್ರ ಬಗ್ಗೆ ವಿಚಾರವನ್ನು ಮಂಡಿಸಿ ಪಕ್ಷಕ್ಕೆ ಆಗುವಂಥ ಆಗು ಹೋಗುಗಳನ್ನು ಪರಿಶೀಲಿಸಿಕೊಂಡು ನಾವು ಆಹ್ವಾನ ಮಾಡಬೇಕಾಗಿತ್ತು. ಇದು ಯಾವುದನ್ನೂ ಮಾಡ್ದೇ ಅವರು ಅವಸರವಾಗಿ ಅವ್ರದ್ದೇ ಆದಂಥ ಒಂದು ತಂಡ ಕರ್ಕೊಂಡು ಹೋಗಿ ಆಹ್ವಾನ ನೀಡೋದು ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರ ಹುಮ್ಮಸ್ಸು ಮತ್ತು ಉತ್ಸಾಹವನ್ನು ಸ್ವಲ್ಪ ಮಟ್ಟಿಗೆ ಕುಗ್ಸಿದೆ ಅಂತ ನಾನು ಭಾವಿಸ್ತೀನಿ. ಮದ್ದೂರಿನಲ್ಲಿ ಸಮರ್ಥ ಅಭ್ಯರ್ಥಿ ಇದ್ದರೂ ಡಿಕೆಶಿಗೆ ಆಹ್ವಾನ ನೀಡಿರುವುದು ಒಪ್ಪುವಂಥ ವಿಚಾರವಲ್ಲ. ನಾವು ಕೂಡ ಮೂಲ ಕಾಂಗ್ರೆಸ್ಸಿಗರು, ನಾವು ಸಮರ್ಥರಿದ್ದೇವೆ. ಮದ್ದೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ಗಾಗಿ ಹಲವು ವರ್ಷಗಳಿಂದ ನಮ್ಮ ಕುಟುಂಬ ದುಡಿದಿದೆ. ಕ್ಷೇತ್ರದಲ್ಲಿ ಸಮರ್ಥ ಅಭ್ಯರ್ಥಿ ಇದ್ದರೆ ಡಿಕೆಗೆ ಆಹ್ವಾನ ಕೊಡಲಿ. ಅದು ಬಿಟ್ಟು ಸಮರ್ಥ ಅಭ್ಯರ್ಥಿಗಳಿದ್ದರೂ ಸಹ ಈ ರೀತಿ ಮಾಡಿರುವುದು ಸರಿಯಲ್ಲ ಅಂತ ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯ ಜನ್ಮದಿನಾಚರಣೆ, ಗಮನ ಸೆಳೆದ ಮೆರವಣಿಗೆ, ಸಂಘಟಿತರಾಗಲು ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಸಲಹೆ. ಜಲ ಮಿಷನ್ ಯೋಜನೆಯಲ್ಲಿ ಭಾರೀ ಭ್ರಷ್ಟಾಚಾರ, ಕಾಮಗಾರಿ ನಡೆಸದೆಯೇ ಬಿಲ್ ಪಡೆದಿರುವ ಕರ್ಮಕಾಂಡ, ಮಾಜಿ ಸಚಿವ ನರೇಂದ್ರ ಸ್ವಾಮಿ ಗಂಭೀರ ಆರೋಪ. ಕರ್ತವ್ಯ ಲೋಪ ಅಧಿಕಾರಿ ಕೆಲಸದಿಂದ ವಜಾ, RTI ಕಾರ್ಯಕರ್ತ ರವೀಂದ್ರ ಫೋಟೋ ತೆಗೆದ ಆರೋಪ. ಕಂದಾಯ ಸಚಿವರ ಆಪ್ತ ಸಿಬ್ಬಂದಿ ಶಿವರಾಮೇಗೌಡ ಕೆಲಸ ಕಳೆದುಕೊಂಡ ವ್ಯಕ್ತಿ. ಉನ್ನತ ಸಚಿವರ ಜನ್ಮದಿನಾಚರಣೆ, ಸೇವಾ ಕಿರಣ ವೃದ್ಧಾಶ್ರಮದಲ್ಲಿ ಕೇಕ್ ಕತ್ತರಿಸಿ ಸಂಭ್ರಮ. ಅಶ್ವಥ್ ನಾರಾಯಣ್ ರಾಜಕೀಯ ಭವಿಷ್ಯ ಉಜ್ವಲವಾಗಲಿ ಎಂದು ಶುಭ ಹಾರೈಕೆ.
88ನೇ ದಿನಕ್ಕೆ ಮುಂದುವರೆದ ರೈತ ಸಂಘದ ಹೋರಾಟ. 100ನೇ ದಿನದತ್ತ ಸಾಗುತ್ತಿರುವ ಧರಣಿ ಹೋರಾಟಕ್ಕೆ ಸರ್ಕಾರದ ಸ್ಪಂದನೆ ಅಲಭ್ಯ. ಶಾಸಕ ಎಂ ಶ್ರೀನಿವಾಸ್ ಹುಟ್ಟುಹಬ್ಬ ಹಿನ್ನೆಲೆ ಶುದ್ಧ ಕುಡಿಯುವ ನೀರಿನ ಘಟಕ ಲೋಕಾರ್ಪಣೆ. ನಗರಸಭೆ 8, 9ನೇ ವಾರ್ಡ್ನಲ್ಲಿ ಕಾರ್ಯಕ್ರಮ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಮ್ಮ ಸ್ವರ್ಣ ಟಿವಿ ಬಾಂಧವ್ಯಗಳ ಬೆಸುಗೆ ನಮಸ್ಕಾರ. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ